ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಮ್ಮ ಸಂಸ್ಕೃತಿ ಮತ್ತು ಜನಜೀವನದಲ್ಲಿ ಗೋವಿನ ಮಹತ್ವವನ್ನು ಅರಿತೆ ನಮ್ಮ ಹಿರಿಯರು ಗೋವು ವಿಶ್ವಮಾತೆ ಗಾವೋ ವಿಶ್ವಸ್ಯ ಮಾತರಂ ಎಂಬ ಶ್ರದ್ಧೆಯ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಕೃಷಿ ಗ್ರಾಮ ಜೀವನದ ಅವಿಭಾಜ್ಯ ಅಂಗವಾಗಿರುವ ಗೋಪಾಲನೆ ಕೇವಲ ಕೃಷಿ ಕ್ಷೀರೋದ್ಯಮಕ್ಕೆ ಸೀಮಿತವಾಗದೆ ಗೋವು ಮತ್ತು ಗೋ ಉತ್ಪನ್ನಗಳು ನಮ್ಮ ಪರಂಪರೆಯಲ್ಲಿ ಪೂಜನೀಯ ಸ್ಥಾನ ಪಡೆದಿದೆ. ಇಂತಹ ಗೋಪಾಲನೆಯ ಕಾರ್ಯವನ್ನು ಒಂದು ಪವಿತ್ರ ವ್ರತದಂತೆ ತಪಸ್ಸಿನಂತೆ ನಡೆಸುವ ಅನೇಕ ಶ್ರದ್ಧಾಳುಗಳು ನಮ್ಮ ನಡುವೆ ಇದ್ದಾರೆ. ಅಂತಹ ಎಲ್ಲ ಗೋಪ್ರೇಮಿಗಳಿಗೆ ಗೋಪೂಜಕರಿಗೆ ನಮ್ಮ ನಮನಗಳನ್ನು ಅರ್ಪಿಸುತ್ತಾ, ಅದರಲ್ಲೂ ವಿಶೇಷವಾಗಿ ಮಹಿಳೆಯಾಗಿಯೂ ಇಂತಹ ಶ್ರಮದಾಯಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಸರಗೂರು ತಾಲೂಕಿನ ಕಂದೆಗಾಲ ಗ್ರಾಮದ ಶ್ರೀಮತಿ ರಮ್ಯಾರವರು ನಮ್ಮ ಮಹಿಳೆ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸಿ ಈ ವಿಷಯವಾಗಿ ಒಂದಷ್ಟು ವಿಚಾರವನ್ನ ಚರ್ಚಿಸೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಮೇಡಮ್. ದೇಸಿ ಹಸುಗಳ ಸಾಕಣೆ ಮಾಡುತ್ತಾ ಅದರಲ್ಲೇ ಯಶಸ್ಸನ್ನು ಕಾಣುತ್ತಾ ಇವತ್ತು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್? ಖಂಡಿತ. ನಾನು ಶ್ರೀಮತಿ ರಮ್ಯಾ ವಾದಿರಾಜ್. ನಾನು ಮೂಲತಃ ಹುಟ್ಟಿದ್ದು ಶಿವಮೊಗ್ಗ, ಅಲ್ಲೇ ಬೆಳೆದಿದ್ದು, ಸಿಟಿಲೇ ಬೆಳೆದಿದ್ದು. ಮದುವೆ ಮಾಡಿಕೊಟ್ಟಿದ್ದು ಮೈಸೂರಿಗೆ ಶ್ರೀಯುತ ವಾದಿರಾಜ್ ಅಂತ. ಅವರು ಬೇಸಿಕಲಿ ಆಡಿಟರ್. ಅವರ ಆಡಿಟರ್ ಆಫೀಸು ಮೈಸೂರಲ್ಲಿದೆ. ಅವರಿಗೆ ಮದುವೆ ಮುಂಚಿಂದನೂ ಆಸಕ್ತಿ ಇತ್ತು. ಅವರು ನನಗೆ ಮದುವೆ ಮುಂಚೆನೂ ಹೇಳಿದರು, ನಾನು ಕೃಷಿಲಿ ಮುಂದೆ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿ ಇದೆ, ಹೈನುಗಾರಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂತ ನನಗೆ ನೋಡೋಕ್ಕೆ ಬಂದಾಗೆ ಹೇಳಿದರು. ಓಕೆ, ನನಗೂ ಇಷ್ಟ ಆಯಿತು. ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ಅನ್ನೋ ಇಷ್ಟ ಇದ್ದೆ. ನಾನು ರೈತರ ಆಗ್ತೀನಿ ಅಂತ ಅವರು ಮುಂಚೆ ಹೇಳಿದ್ರು, ಒಪ್ಕೊಂಡು ನಾನು ಮದುವೆಯಾಗಿ ಬಂದೆ. ಅದೇ ಮಾತಿನಂತೆ ಮದುವೆಯಾಗಿ ಒಂದೇ ವರ್ಷಕ್ಕೆ ನಾವು ಫಾರ್ಮ್ ತೊಗೊಂಡ್ವಿ. ಮದುವೆ ಮುಂಚೆನೂ ಅವರು ಬೇರೆ ಜಾಗಗಳನ್ನ ಗುತ್ತಿಗೆಗೆ ತೊಗೊಂಡು, ಬಾಡಿಗೆಗೆ ತೊಗೊಂಡು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾಯಿದ್ರು. ಸಾವಯವ ಕೃಷಿ, ಹೈನುಗಾರಿಕೆ, ದೇಸಿ ಹಸು, ಅದ್ರ ಬಗ್ಗೆ ರಿಸರ್ಚ್ಗಳನ್ನ ಮತ್ತು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾಯಿದ್ರು. ನಮ್ಮದೇ ಸ್ವಂತವಾಗಿ ತೊಗೊಂಡು ನಾವು 6 ವರ್ಷ ಆಯಿತು. ಇಲ್ಲಿ ಸರಗೂರು ತಾಲೂಕು ಕಂದೆಗಾಲ ಹಳ್ಳಿಲಿ ನಾವು ನಮ್ಮದೇ ಆದಂತಹ ಫಾರ್ಮ್ ತೊಗೊಂಡು ನಾವು ಅಲ್ಲಿ ಶುರು ಮಾಡಿದ್ದೀವಿ. ಓದಿದ್ದು BSc B.Ed ಆಗಿದೆ. ಮದುವೆ ಮುಂಚೆ ನಾನು ಟೀಚರ್ ಆಗಿನೂ ಕಾರ್ಯನಿರ್ವಹಿಸಿದ್ದೀನಿ. ಇಲ್ಲಿಗೆ ಬಂದಮೇಲೆ ಕಂಪ್ಲೀಟಾಗಿ ನಾನು ಕೃಷಿಗೆ ತೊಡಗಿಸ್ಕೊಂಡಿದ್ದೀನಿ. ನಿಮ್ಮದು ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ. ನಿಮ್ಮ ಬೆಳೆದು ಬಂದ ದಾರಿಯನ್ನು, ಅಂದರೆ ನೀವು ಓದಿದ್ದು ಅಷ್ಟೇ ಎಜುಕೇಷನ್ ಇದ್ದೀರಿ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಅಥವಾ ಬೇರೆ ಒಂದು ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸದಲ್ಲಿ ತೊಡಗಿಸ್ಕೋಬೋದು, ಜೊತೆಗೆ ಭರತನಾಟ್ಯ ಕಲಾವಿದೆ ಕೂಡ ಹೌದು. ಸೊ ಇಷ್ಟೆಲ್ಲ ಟ್ಯಾಲೆಂಟ್ ಇರೋರು ಕೃಷಿಗೆ ಆಸಕ್ತಿ ಹೇಗೆ ಬಂತು? ಅದೇ ನಾನು ಮುಂಚೆ ಹೇಳಿದಾಗೆ ನನ್ನ ಹಸ್ಬೆಂಡ್ ಅದನ್ನು ಮುಂಚೆನೇ ಹೇಳಿದರು ನನಗೆ. ಒಂದು ಸಣ್ಣ ವಯಸ್ಸಿಂದನೂ ನನಗೆ ತಿಳ್ಕೊಳ್ಳೋ ಆಸಕ್ತಿ ತುಂಬ, ಯಾವುದೇ ವಿಷಯದಲ್ಲಾಗಿರ್ಬೋದು ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಆಸಕ್ತಿ ಇದೆ. ಹೊಸದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಉತ್ಸುಕತೆಯಿಂದ ಕಾಯ್ತಾ ಇರ್ತೀನಿ.
ಹೀಗೆ ನಾನು ಅವರು ಕೃಷಿ ಮಾಡೋಣ ಅಂದಾಗ ಓಕೆ, ಏನೂ ಗೊತ್ತಿರಲಿಲ್ಲ. ಫ್ರ್ಯಾಂಕ್ಲಿ ಹೇಳ್ತೀನಿ, ಕೃಷಿ ಬಗ್ಗೆ ಆಗಿರ್ಬೋದು, ಹಳ್ಳಿ ಜೀವನ ಆಗಿರ್ಬೋದು, ಹೈನುಗಾರಿಕೆ, ಹಸುಗಳ ಬಗ್ಗೆ ಖಂಡಿತ ನನಗೇನೂ ಗೊತ್ತಿರಲಿಲ್ಲ. ಅವರು ಅದನ್ನು ತುಂಬ ಚೆನ್ನಾಗಿ ಸಣ್ಣ ವಯಸ್ಸಿಂದನೂ ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ಪಟ್ಟ ಅಭಿಮಾನಿ. ಸೊ ಅವರ ಬುಕ್ಗಳನ್ನು ಓದ್ಕೊಂಡು ಅವ್ರಿಗೆ ಸಾವಯವ ಕೃಷಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಸೊ ಅದನ್ನು ಅವ್ರು ಹೇಳಿದಾಗ ನಾನು ಯಾಕೆ ಮಾಡಬಾರ್ದು, ನಾನು ಮದುವೆ ಮುಂಚೆ ನೀವು ಹೇಳಿದಾಗೆ ಭರತನಾಟ್ಯಂ ವಿದ್ವತ್ತಾಗಿದೆ ಮತ್ತು ಟೀಚಿಂಗ್ ಪ್ರೊಫೆಷನಲ್ಲಿದ್ದೆ. ಅದು ತುಂಬ ಆಸೆ ಪಟ್ಟು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿದ್ದೆ. ನಿಮಗೆ ಟೀಚರು ಅಷ್ಟೇ, ನೀವು ಒಂದು ಕ್ಲಾಸಿಗೆ ಹೋಗ್ತೀರಾ ಅಂದರೆ ಹೊಸದನ್ನೇ ಏನೋ ಕಲ್ತ್ಕೊಂಡು ಹೋಗ್ತೀರಾ, ಅದನ್ನು ಮೀಡಿಯಮ್ ಏನಿದೆ ಸ್ಟೂಡೆಂಟ್ಸ್ ನಿಮ್ಮ ಮಧ್ಯೆ ಏನಿದೆ ಸಂಪರ್ಕ, ಅದರಲ್ಲಿ ನೀವು ಅವರಿಗೆ ಹೇಳ್ತೀರಾ. ಇದನ್ನೇ ನಾವು ಬ್ರಾಡಾಗಿ ಮಾಡ್ತಾಯಿದ್ವಿ. 4 ಜನ ಕೂತ್ಕೊಂಡಿರೋ 4 ಗೋಡೆ ಮಧ್ಯೆ ಕೂತ್ಕೊಂಡಿರೋ ಸ್ಟೂಡೆಂಟ್ಸಿಗೆಕ್ಕಿಂತ ಇದನ್ನು ಹೊರಗೆ ಜನತೆಗೆ ಇದನ್ನು ಹೇಳೋ ಕೆಲಸನೇ ಈಗೂ ನಾನು ಆ್ಯಸ್ ಎ ಟೀಚರ್ ಅಂತಲೇ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ. ಯಾಕಂದರೆ ನಾನು ತಿಳ್ಕೊಂಡಿರೋದನ್ನು 4 ಜನಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ದೊಡ್ಡವರಿಗೆ, ಯುವಕರಿಗೆ, ರೈತರಿಗೆ ತಿಳಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ. ಎಷ್ಟು ವರ್ಷದಿಂದ ನೀವು ಈ ಕೃಷಿಯಲ್ಲಿ ತೊಡಗಿಸ್ಕೊಂಡು ಗೋ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ ಮೇಡಮ್? ಮೇಡಮ್ ಅದೇ ನಾನು 6 ವರ್ಷದಿಂದ ನಮ್ಮದು ಏನು ಸ್ವಂತವಾಗಿ ಶುರು ಮಾಡಿದ್ವಿ. ಅದರ ಮುಂಚೆನೇ ನಾವೊಂದು ನನ್ನ ಹಸ್ಬೆಂಡ್ ಮದುವೆ ಮುಂಚೆನೇ ಒಂದು 10 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಾಕ್ಟಿಕಲ್ ಆಗಿ ನಾವು 6 ವರ್ಷದಿಂದ ಇಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ನಾವು ಶುರು ಮಾಡಿದ್ದೀವಿ. ಎಷ್ಟೆಲ್ಲ ದೇಸಿ ಹಸುಗಳು ನಿಮ್ಮ ಬಳಿ ಗೋಶಾಲೆಯಲ್ಲಿ ಇದೆ, ಜೊತೆಗೆ ಏನೆಲ್ಲ ಉತ್ಪನ್ನಗಳನ್ನ ತಯಾರಿಕೆಯನ್ನು ಮಾಡ್ತಾ ಇದ್ದೀರಿ ಮೇಡಮ್? ನಮ್ಮಲ್ಲಿ ಸ್ವಂತ ಕೊಟ್ಟಿಗೆ ಅಂತ ನಾವೇನು ನಮ್ಮ ಸ್ವಂತ ಜಾಗದಲ್ಲಿ ಮಾಡ್ಕೊಂಡಿದ್ವಿ. ಅಲ್ಲಿ 30ರಿಂದ 35 ಹಸುಗಳು ದೇಸಿ ತಳಿಗಳೇ ಇದೆ. ಯಾವ್ಯಾವ ತಳಿ ನೋಡ್ಬೋದು ಅಂದರೆ ನೀವು ಸಾಹಿವಾಲ್ ತಳಿ ನೋಡ್ಬೋದು, ಗಿರ್ ತಳಿ ನೋಡ್ಬೋದು, ಇದೆರಡು ರಾಜಸ್ಥಾನದ್ದು. ಇನ್ನು ಗುಜರಾತದಾಗಿದ್ರೆ ಕಾಂಕ್ರೇಜ್ ನೋಡ್ಬೋದು. ಇದು ಮೇಜರ್ ನಾವು ಒತ್ತು ಕೊಟ್ಟಿರೋದು ಸಾಹಿವಾಲ್ ಮತ್ತು ಗಿರ್ಗಳಿಗೆ. ಬಿಸ್ನೆಸ್ ಆಗೂ ಹೋಗ್ಬೋದು, ಆರೋಗ್ಯಕರವಾಗೂ ಇರುತ್ತೆ. ಹಾಗಾಗಿ ನಾವು ಸಾಹಿವಾಲ್ ಗಿರ್ಗಳ ತಳಿಗಳನ್ನು ಜಾಸ್ತಿ ತೊಗೊಂಡಿದ್ದೀವಿ. ಸೊ ನಮ್ಮದು ಬಿಟ್ಟು ನಮ್ಮ ಸ್ವಂತ ಜಾಗದಲ್ಲಿ ಬಿಟ್ಟು ನಾವು ಕಾಂಟ್ರಾಕ್ಟ್ ಡೈರಿಗಳನ್ನು ಮಾಡ್ತೀವಿ, ಕಾಂಟ್ರಾಕ್ಟ್ ಫಾರ್ಮಿಂಗ್ನು ಮಾಡ್ತೀವಿ, ಕಾಂಟ್ರಾಕ್ಟ್ ಡೈರಿಗಳನ್ನು ಮಾಡ್ತೀವಿ. ಇದು ಹೇಗಿರುತ್ತೆ ಅಂದರೆ ಬೇರೆ ಜಾಗದಲ್ಲಿ ನಾವು ಡೈರಿಗಳನ್ನ ಹಾಕೋತೀವಿ. ಫಾರ್ ಎಕ್ಸಾಂಪಲ್ ಟಿ ನರಸೀಪುರ ಆಗಿರ್ಬೋದು, ಇಲ್ಲಿ ನಂಜನಗೂಡು, ಬೇರಿಯಾ, ಆಮೇಲೆ ಬೇಗೂರು, ಹಾಗೆ ಈ ಕಡೆ ಕೋಟೆ ಕಡೆ ಬಂದರೆ ಹ್ಯಾಂಡ್ ಪೋಸ್ಟು, ಇಲ್ಲಿ ಅನೇಕ ಈ ಥರ ಆಲ್ನಳ್ಳಿ, ಈ ಥರ ಡೈರಿಗಳನ್ನ ಶುರು ಮಾಡಿ ಅಲ್ಲಿ ದೇಸಿ ಹಸುಗಳನ್ನ ಇಟ್ಟು ಅಲ್ಲಿಂದನೂ ಡೈರಿ ಮಾಡಿಸ್ತೀವಿ. ಅಂದರೆ ಬೇರೆ ರೈತರಿಗೆ ಡೈರಿನ ಮಾಡಿಕೊಟ್ಟು ಪೂರ್ತಿ ಕಾಂಟ್ರಾಕ್ಟ್ನ ತೊಗೊಂಡು ಅವರಿಗೆ ಹೇಗೆ ಮಾಡ್ಬೋದು, ಅವರಿಗೆ ಫೀಡ್ಸ್ ಕೊಡೋದಾಗಿರ್ಬೋದು, ಸೈಲೇಜ್ ಕೊಡೋದಾಗಿರ್ಬೋದು, ಅದರಿಂದ ಪ್ರಾಡಕ್ಟ್ಸ್ಗಳನ್ನ ನಾವೇ ಖರೀದಿ ಮಾಡ್ತೀವಿ, ನಾವೇ ಅದನ್ನು ಅವ್ರಿಗೆ ಮಾರುಕಟ್ಟೆಯಾಗೂ ನಾವು ಅವ್ರಿಗೆ ಮೀಡಿಯಮ್ ಆಗಿ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಈ ಥರ ನಾವು ನಮ್ಮ ದೇಸಿ ಹಸುಗಳನ್ನ ಡೈರಿನ ಶುರು ಮಾಡಿದ್ದು. ನಮ್ಮ ಸ್ವಂತ ಜಾಗದಲ್ಲಿ ನಾವು ಒಂದು 25ರಿಂದ 30 ಹಸುಗಳು, 35 ತನಕ ನೀವು ಕರುಗಳನ್ನೆಲ್ಲ ಸೇರಿ ನೋಡ್ಬೋದು. ಏನೆಲ್ಲ ಉತ್ಪನ್ನಗಳ ತಯಾರಿಕೆ ಮಾಡ್ತೀರಿ? ಆರ್ಗ್ಯಾನಿಕ್ ವರಹವಿಹಾರ ಆರ್ಗ್ಯಾನಿಕ್ ಅನ್ನೋ ಸಂಸ್ಥೆ ಅಡಿಯಲ್ಲಿ, ಆರ್ಗ್ಯಾನಿಕ್ ಏರಿಯಾ ನಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ನಾವು ತುಪ್ಪ, ದೇಸಿ ಹಸುವಿನ ಆರ್ಗ್ಯಾನಿಕ್ A2 ತುಪ್ಪ ಮತ್ತು ಬೆಣ್ಣೆ ಇದನ್ನು ನೋಡ್ಬೋದು. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟು ತರಕಾರಿಗಳು, ಆರ್ಗ್ಯಾನಿಕ್ ತರಕಾರಿಗಳನ್ನ ನಾವು ಸಾವಯವ ತರಕಾರಿ ಮತ್ತು ಹಣ್ಣುಗಳನ್ನು ಸದ್ಯಕ್ಕೆ ಮಾರುಕಟ್ಟೆಗೆ ಕೊಡ್ತಾ ಇದ್ದೀವಿ. ಇದಿಷ್ಟು ಉತ್ಪನ್ನಗಳಾದರೆ ನಾವು ಸರ್ವಿಸ್ಗಳನ್ನ ಮಾಡ್ತೀವಿ. ನಮ್ಮ ಸಂಸ್ಥೆ ಅಡಿಯಲ್ಲಿ ಸರ್ವಿಸಸ್ಗಳು ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಜಾಗ ತೊಗೊಂಡಿರ್ತಾರೆ, ಅವ್ರಿಗೆ ಬಂದು ನಿಂತು ಮಾಡೋಕ್ಕಾಗ್ತಾರಲ್ಲ, IT ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬೇರೆ ಖಾಸಗಿ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಲ್ಯಾಂಡ್ ವೇಸ್ಟ್ ಆಗ್ತಾ ಇದೆ, ನಮಗೆ ಬೇರೆಯವ್ರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ, ನಾವೇ ನಿಂತು ಮಾಡೋ ಆಸೆ ಇದೆ, ಬಟ್ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಬಂದು ವೀಕೆಂಡಲ್ಲಿ ಮಾತ್ರ ವೀಕೆಂಡ್ ಫಾರ್ಮರ್ ಆಗಿರ್ತೀವಿ ಅನ್ನೋರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ನಮ್ಮ ವರಹವಿಹಾರ ಆರ್ಗ್ಯಾನಿಕ್ ಸಂಸ್ಥೆ ಅಡಿಯಲ್ಲಿ ನಾವು ಅವ್ರನ್ನ ಕಾಂಟ್ರಾಕ್ಟ್ ತೊಗೊಂಡು ಪ್ರತಿಯೊಂದು ಎಲ್ಲಿ ನಾವು ರೋಟ್ರು ಹೊಡ್ಸೋದ್ರಿಂದ ಮಣ್ಣಿನ ಫಲವತ್ತತೆ ತಿಳ್ಕೊಳ್ಳೋದ್ರಿಂದ ಹಿಡಿದು ಅವರಿಗೆ ಬೆಳೆ ಬರೋ ತನಕ ನಾವೇ ಕಾಂಟ್ರಾಕ್ಟಲ್ಲಿ ನಿಂತು ಲೇಬರ್ ಸಪ್ಲೈ ಮಾಡಿ ಸರ್ವಿಸಸ್ಗಳನ್ನ ಕೊಟ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತೀವಿ. ಬೆಳೆಗಳನ್ನು ನಾವೇ ನಮ್ಮ ಸಂಸ್ಥೆಯಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಆರ್ಗ್ಯಾನಿಕ್ ಬೆಳೆಗಳು ಏನು ಬೆಳೆದಿರ್ತೀವಿ ಅದನ್ನು ನಾವೇ ಪರ್ಚೇಸ್ ಮಾಡ್ತೀವಿ. ಇದಿಷ್ಟು ಸರ್ವಿಸಸ್ಗಳು ನಡೀತಾ ಇದೆ. ಇದು ಬಿಟ್ಟು ಈಗ ಫೀಡ್ಸ್ಗಳನ್ನ ಕೊಡ್ತಾ ಇದ್ದೀವಿ ಹಸುಗಳಿಗೆ, ಸೈಲೇಜ್ ಫೀಡ್ಸ್, ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಫೀಡ್ಸ್ಗಳು, ಸೈಲೇಜ್ಗಳನ್ನ ಕೊಡ್ತಾ ಇದ್ದೀವಿ. ಇದು ಏನಕ್ಕೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಕಡೆ ಸಿಗೋ ಸೈಲೇಜ್ಗಿಂತ ಸ್ವಲ್ಪ ಪ್ರೀಮಿಯಂ, ಉತ್ಕೃಷ್ಟ ರಸಮೇವನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಇದರಲ್ಲಿ ನಾವು A2 ಮಜ್ಜಿಗೆ, ನಮ್ಮ ದೇಸಿ ಹಸುಗಳನ್ನ ಏನು ಹಾಲು ತೆಗೆದು ಮೊಸರು ಕಡ್ದಿರ್ತೀವಿ ಅದರಿಂದ ಬಂದಂಥ A2 ಮಜ್ಜಿಗೆನ ಮಿಕ್ಸ್ ಮಾಡ್ತೀವಿ, ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀವಿ, ರಾಕ್ ಸಾಲ್ಟ್, ಹಿಮಾಲಯನ್ ರಾಕ್ ಸಾಲ್ಟ್ನ ಬಳಸಿರ್ತೀವಿ, ಉಪ್ಪು, ಆಮೇಲೆ ಮೇಜರ್ ಐಟಮ್ ಆಗಿ ನಾವು ಅಶ್ವಗಂಧ ಶತಾವರಿ ಅನ್ನೋ 2 ಐಟಮ್ನ ನಾವು ನಮ್ಮ ಸೈಲೇಜಲ್ಲಿ ಬಳಸಿರ್ತೀವಿ. ಇದು ಹಸುವಿನ ಗಟ್ ಸಿಸ್ಟಮ್, ಕರುಳಿನ ಸಂಬಂಧಿತ ತೊಂದರೆಗಳನ್ನ ನಿಯಂತ್ರಿಸುತ್ತೆ. ಆಮೇಲೆ ಹೀಟಿಗೆ ಬರೋದಾಗಿರ್ಬೋದು, ಗಬ್ಬ ಕೂರೋದಾಗಿರ್ಬೋದು, ಇದೆಲ್ಲ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಶತಾವರಿ, ಅಶ್ವಗಂಧ ಏನೋ ತುಂಬ ಕಾಸ್ಟ್ಲಿ ಐಟಮ್ಸು, ಆಗಲ್ಲ ರೈತರಿಗೆ ಇದನ್ನು ಹಾಕಿ ತಂದು ಅಂತ ನಾವು ಪ್ರಮೋಟ್ ಮಾಡೋಕ್ಕಾಗಲ್ಲ. ಬಟ್ ಇದು ನಮ್ಮ ಸೈಲೇಜಲ್ಲಿ ನಾವು ಎಷ್ಟು % ಅದಕ್ಕೆ ಮುಖ್ಯನೋ ಅಷ್ಟು % ಆ್ಯಡ್ ಮಾಡಿರ್ತೀವಿ. ಹಾಗಾಗಿ
ಹಾಗಾಗಿ ನಾನು ಪ್ರೀಮಿಯಂ ಕಾರ್ನ್ ಸೈಲೇಜ್ ಅಂತ ಹೇಳ್ತಾ ಇದ್ದೇನೆ. ಸೊ ಇದರ ಫೀಡ್ಸ್ಗಳು 23 ಐಟಮ್ಗಳನ್ನ ಹಾಕಿರುವಂಥ ಮೇಜರಾಗಿ ಸಾಸಿವೆ ಹಿಂಡಿ. ಈಗ ಪ್ರೆಸೆಂಟ್ ನಾವೆಲ್ಲದನ್ನು ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ ನಾವೆಲ್ಲದನ್ನು ರಿಸರ್ಚ್ ಮಾಡಿ ಹಾಕಿದ್ದೀವಿ. ಯಾವುದೇನೇ ಡೈರೆಕ್ಟಾಗಿ ನಾವು ರೈತರಿಗೆ ಕೊಡ್ತಾ ಇಲ್ಲ. ನಮ್ಮ ಹಸುಗಳಿಗೆ ಕೊಟ್ಟು ಇದರಿಂದ ಏನು ಇಂಪ್ರೂವ್ ಆಗಿದೆ, ಹಾಲು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ, ಇದರಿಂದ ಏನೇನು ತೊಂದರೆ ಆಗ್ತಾ ಇದೆ ಅದಷ್ಟನ್ನು ರಿಸರ್ಚ್ ಮಾಡಿರೋ ರಿಸಲ್ಟನ್ನು ಮಾತ್ರ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಈ ಸಂಸ್ಥೆ ಅಡಿಯಲ್ಲಿ ಉತ್ಪನ್ನಗಳು ಈ ಥರ ಇದೆ. ಅದು ಬಿಟ್ಟು ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ. ಕೃಷಿಗೆ ಸಂಬಂಧಪಟ್ಟ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ವರ್ಮಿ ಕಾಂಪೋಸ್ಟ್ ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಗೊಬ್ಬರ, ಜೀವಾಮೃತ ಅಂತ ಏನು ಕರಿತೀರ, ಘನ ಜೀವಾಮೃತ ಇದಿಷ್ಟನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ವರಹ ವಿಹಾರ ಆರ್ಗ್ಯಾನಿಕ್ಸ್ ಸಂಸ್ಥೆ ಏನು ನೀವು ನಡೆಸ್ತಾ ಇದ್ದೀರಿ ಪ್ರಸ್ತುತ, ಅದು ಏನೆಲ್ಲ ಕೆಲಸ ಕಾರ್ಯಗಳು ಅಥವಾ ಚಟುವಟಿಕೆಗಳನ್ನ ಪ್ರಸ್ತುತ ನಡೆಸ್ತಾ ಇದೆ ಮೇಡಮ್? ಓಕೆ ಮ್ಯಾಮ್, ವರಹ ವಿಹಾರ ಆರ್ಗ್ಯಾನಿಕ್ಸ್ ಅನ್ನೋ ಸಂಸ್ಥೆ ಅಡಿಯಲ್ಲಿ ನಾವು ಫಸ್ಟು ನಾವು ಹೇಳ್ದಂಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಆಗಲೇ. ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಮಾಡ್ತೀವಿ. ಆಮೇಲೆ ಉತ್ಪನ್ನಗಳನ್ನು ನಾವೇ ಖರೀದಿ ಮಾಡ್ತೀವಿ. ಈಗ ಸಾವಯವ ಮೇಜರ್ ಬೇಕಾಗಿರೋದು ಮಾರುಕಟ್ಟೆ ರೈತರಿಗೆ. ನಾನು ಬೆಳಿತೀನಿ ಸಾವಯವ, ಯಾರು ತಗೋತಾರೆ ಅಷ್ಟೊಂದು ದುಡ್ಡು ಕೊಟ್ಟು ಅನ್ನೋರಿಗೆ ನಾವೇ ವರಹ ವಿಹಾರ ಆರ್ಗ್ಯಾನಿಕ್ಸ್ ಅಡಿಯಿಂದ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸಿ ನಾವು ನಿಮಗೆ ಉತ್ಪಾದನೆಗಳೇನಿದೆ ಅದರಿಂದ ಉತ್ಪನ್ನಗಳೇನು ಬರುತ್ತೆ ಅದನ್ನು ನಾವೇ ಖರೀದಿ ಮಾಡ್ತೀವಿ. ಅದನ್ನು ಮಾರುಕಟ್ಟೆಗೆ ನಾವು ಕೊಡ್ತೀವಿ. ಅಲ್ಲಿ ಏನು ಮಾರುಕಟ್ಟೆ ಅಡಿಯಲ್ಲಿ ಏನು ಬರುತ್ತೆ ಅದೇ ದುಡ್ಡಿಗೆ ಪರ್ಸೆಂಟೇಜ್ಗೆ ನಾವು ಅವ್ರನ್ನ ತೊಗೊಂಡು ಅದನ್ನು ಸೇಲ್ ಮಾಡ್ತೀವಿ. ಸೊ ರೈತರಿಗೆ ಭಯ ಬೇಡ, ಬೆಳೆದ್ರೆ ಯಾರು ತೊಗೊಳ್ತಾರೆ ಅನ್ನೋದು, ಅದರಿಂದ ಮಾರುಕಟ್ಟೆನೂ ನಾವೇ ಮಾಡಿಸ್ಕೊಡ್ತೀವಿ. ಸೊ ಆ ಗ್ಯಾರಂಟಿ ಕೊಡ್ತೀನಿ. ಹಾಗೆ ಇನ್ನಿತರ ಸೇವೆಗಳನ್ನೂ ಮಾಡ್ತೀವಿ. ಲೇಬರ್ ಸಪ್ಲೈ ಮಾಡೋದಾಗಿರ್ಬೋದು. ಕೆಲವೊಬ್ರಿಗೆ ಲೇಬರ್ಗಳು ಬೇಕಾಗಿರುತ್ತೆ, ಮಾಡೋಕ್ಕಾಗ್ತಾ ಇರಲ್ಲ, ಹೈನುಗಾರಿಕೆ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಒಬ್ಬರಿಗೆ ತುಂಬ ಹಸುಗಳಿರುತ್ತೆ, ಅವರಿಗೆ ಲೇಬರ್ ಸಪ್ಲೈನೂ ನಾವೇ ಮಾಡ್ತೀವಿ. ಆ ಲೇಬರ್ನ ಹೇಗೆ ಸಪ್ಲೈ ಮಾಡ್ತೀವಿ ಅಂದರೆ ಕರೆಸ್ಕೊಂಡು ನಾವೇ ಟ್ರೈನ್ ಮಾಡ್ತೀವಿ. ದೇಸಿ ಹಸುಗಳಿಗೆ ಮಿಷಿನ್ ಕೊಟ್ಟು ನಾವು ಹಾಲು ಕರೆಯೋಕ್ಕಾಗಲ್ಲ, ಅದಕ್ಕೆ ಕರುಗಳನ್ನ ಬಿಟ್ಟೇ ಕರಿಬೇಕು. ಏನು ಪ್ರಾಚೀನದ ಏನಿದೆ ಪದ್ಧತಿ, ಅದೇ ಪದ್ಧತಿಯಲ್ಲಿ ನಾವು ದೇಸಿ ಹಸುಗಳನ್ನ ನೋಡ್ಕೋಬೇಕಾಗಿರೋದ್ರಿಂದ ನಾವೇ ಟ್ರೈನ್ ಮಾಡಿ ವೆಲ್ ಟ್ರೈನ್ಡ್ ಲೇಬರ್ಸ್ಗಳನ್ನ ನಾವು ಸಪ್ಲೈ ಮಾಡ್ತೀವಿ ಅವರಿಗೆ. ಕೃಷಿ ಫಾರ್ಮಿಂಗಿಗೂ ಆಗಿರ್ಬೋದು, ಕೃಷಿ ಮಾಡೋಕ್ಕೂ ಆಗಿರ್ಬೋದು, ಅಲ್ಲಿಗೂ ಫಾರ್ಮರ್ಸ್ಗಳು ಬೇಕಾಗಿರುತ್ತೆ, ಟ್ಯಾಕ್ಟ್ರಿಗಳು, ಮಿಷಿನರಿ ಸಪ್ಲೈಸ್ಗಳು ಬೇಕಾಗಿರುತ್ತೆ. ಆ ಸಪ್ಲೈನೂ ನಾವೇ ಮಾಡ್ತೀವಿ. ರೋಟೋವೇಟ್ರ್ಗಳು ಕೊಡೋದಾಗಿರ್ಬೋದು, ಜೋಳ ಹಾಕೋ ಮಿಷಿನ್ಗಳನ್ನ ಕೊಡೋದಾಗಿರ್ಬೋದು, ಇದಿಷ್ಟೂ ನಾವೇ ಮಾಡಿಕೊಡ್ತೀವಿ. ಈ ಸಂಸ್ಥೆ ಅಡಿಯಿಂದ ಲೇಬರ್ ಸಪ್ಲೈ ಮತ್ತು ಸರ್ವೀಸಸ್ಗಳು ಇರುತ್ತೆ, ಆಮೇಲೆ ಮಿಷಿನರೀಸ್ ಸಪ್ಲಿಮೆಂಟ್ಸ್ಗಳು ಇರುತ್ತೆ. ನೀವು ಹೇಳ್ದಂಗೆ ಉತ್ಪನ್ನಗಳನ್ನು ಖರೀದಿನೂ ಮಾಡ್ತೀವಿ. ಇದ್ರ ಜೊತೆಗೆ ಮುಖಾಮುಖಿ ಭೇಟಿ ಮಾಡಿ ನಿಮಗೆ ಏನು ಡೌಟ್ಸ್ಗಳಿದೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಈ ಸಂಸ್ಥೆ ಅಡಿಯಲ್ಲಿ ನಿಮಗೆ ವರ್ಕ್ಶಾಪ್ಗಳು ಬೇಕು, ನಾವು ಒಂದಿಷ್ಟು ಜನ ರೈತರು ನಮ್ಮ ಹಳ್ಳಿಯಿಂದ ಬರ್ತೀವಿ, ನಮಗೆ ವರ್ಕ್ಶಾಪ್ ಮಾಡಿಕೊಡಿ, ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಏನೇನು ನಮಗೆ ಕಷ್ಟ ಆಗ್ತಿದೆ ಅದಕ್ಕೆ ಏನೇನು ಪರಿಹಾರಗಳನ್ನ ಮಾಡ್ಬೋದು ಅಂತಲೂ ಕೇಳ್ಕೊಂಡು ಬರೋರಿದ್ದಾರೆ. ಅವ್ರುಗಳಿಗೆ ಸಲಹೆಗಳನ್ನು ನೀಡೋದಾಗಿರ್ಬೋದು, ಲೀಗಲ್ ಅಡ್ವೈಸನ್ನು ನಾವು ಮಾಡ್ತೀವಿ. ವರಹ ವಿಹಾರ ಆರ್ಗ್ಯಾನಿಕ್ ಸಂಸ್ಥೆ ಅಡಿಯಲ್ಲಿ ನಾವು ಇದಿಷ್ಟು ಸೇವೆಗಳನ್ನ ಮಾಡಿಕೊಡ್ತೀವಿ. ಇದಕ್ಕೆಲ್ಲ ನೀವು ತರಬೇತಿ ಏನಾದರೂ ಪಡ್ಕೊಂಡಿದ್ರಾ, ಹೇಗೆ ಮೇಡಮ್? ಹೌದು, ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ 10 years ನಾವೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನನ್ನ ಹಸ್ಬೆಂಡು, ಅವರು ಸುಭಾಷ್ ಪಾಳೇಕರ್, ನೀವೆಲ್ಲರೂ ಕೇಳಿರ್ತೀರ. ಸಾವಯವ ಕೃಷಿ ಅಂತ ಬಂದರೆ ಸುಭಾಷ್ ಪಾಳೇಕರ್ ಅವರ ಬುಕ್ಗಳು ಸಿಗುತ್ತೆ, ಅವರ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಅವರನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು. ಅವ್ರನ್ನ ಫಾಲೋ ಮಾಡಿ ಅವ್ರ ಬುಕ್ಗಳನ್ನ ರಿಸರ್ಚ್ ಮಾಡಿ ನಾವು ಮಾಡಿರೋದು. ಒಂದೇ ಕಡೆ ತರಬೇತಿ ಅಂತ ನಾನು ಹೇಳಲ್ಲ, ಹಲವಾರು ಬುಕ್ಗಳನ್ನಾಗಿರ್ಬೋದು, ಸಾವಯವ ಕೃಷಿ ಮಾಡುವಂಥ ರೈತರುಗಳನ್ನ ಸಂಪರ್ಕ ಮಾಡಿದ್ದಾಗಿರ್ಬೋದು, ಈ ಥರ ನಾವು ತರಬೇತಿಗಳನ್ನ ತೊಗೊಂಡಿದ್ದೀವಿ. ಮೇಲಾಗಿ ಯಾವುದೂ ಬರೀ ಥಿಯರಿಟಿಕಲಿ ನಾವು ನಮ್ಮದೇನೆ ಪ್ರಾಕ್ಟಿಕಲಾಗಿ ಅದನ್ನು ಮಾಡೇ ನಾವು ರಿಸಲ್ಟ್ನ ತೊಗೊಂಡಿರೋದು. ತರಬೇತಿ ಅಂದರೆ ಸ್ವತರಬೇತಿ ಅಂತಲೇ ಹೇಳ್ಬೋದು. ನಾವು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೀವಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್ ತುಂಬಾ ಮಾಡಿದ್ದೀವಿ. ಈಗೂ ಅಷ್ಟೇ, ನಾವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾಯಿದ್ದೀವಿ ಅಂದರೆ ಅದು ನಮ್ಮಲ್ಲಿ ಫಸ್ಟು ರಿಸಲ್ಟ್ ಕೊಡಬೇಕು. ನಮ್ಮಲ್ಲಿ ರಿಸಲ್ಟ್ ಕೊಟ್ಟಿದ್ದು ಮಾತ್ರ ನಾವು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾಯಿದ್ದೀವಿ. ಅಂದರೆ ಇವಾಗ ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡು ಒಂದು ಉತ್ಪನ್ನಗಳ ತಯಾರಿಕೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ ಮ್ಯಾಮ್, ಇದು ಇನ್ನಿತರರಿಗೂ ತರಬೇತಿ ಕೊಡ್ತಾ ಇದ್ದೀರಾ, ಅದು ಹೇಗೆ? ಹೌದು, ಖಂಡಿತ ಹೌದು. ರೈತರು ಇಲ್ಲಿಯವರು ಏನು ಬೇರೆ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಎಲ್ಲ, ಅವ್ರಿಗೂ ಬರ್ತಾ ಇದ್ದಾರೆ. ಅವರು ನಾವು ಫಸ್ಟ್ ಮಾಡಿದಾಗ ಎಲ್ಲರಿಗೂ ಡೌಟ್ ಇರುತ್ತೆ, ಬರುತ್ತೋ ಇಲ್ವೋ, ಯಾಕಂದರೆ ಇದನ್ನೇ ನಂಬ್ಕೊಂಡಿರೋಂಥ ರೈತರುಗಳಿರ್ತಾರೆ. ಬರೆದಿದ್ರೆ ಲಾಸ್ ಆಗಿಬಿಟ್ರೆ ಅನ್ನೋ ಭಯ ಇರೋರಿಗೆ ನಾವು ಖಂಡಿತ ನಮ್ಮ ಜಾಗನ ತೋರಿಸಿ, ನಮ್ಮ ಡೈರಿ ಕೊಟ್ಟಿಗೆ ಏನು ತೋರಿಸಿನೇ ಅವರಿಗೆ ನಾವು ಹೇಳೋದು, ಈ ಥರ ಮಾಡಿದ್ರೆ, ಈ ಫಾರ್ಮ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅವರಿಗೆ ತರಬೇತಿಗಳನ್ನು ನಾವು ಕೊಡ್ತಾ ಇದ್ವಿ. ಅದೇ ಥರ ರೈತ ಮಹಿಳೆಯರು ಏನಿದ್ದಾರೆ, ರೈತ ಸಂಘಗಳಿಂದನೂ ನಮಗೆ ಬ್ಯಾಚ್ ವೈಸ್ ಬರ್ತಾರೆ. 500ಕ್ಕೂ ಹೆಚ್ಚು ಮಂದಿ ನಮಗೆ ಅವರ ಸಂಘಗಳಿಂದ ಬಂದು, ಮಹಿಳಾ ರೈತ ಸಂಘದಿಂದ ಬಂದು ನಮಗೆ ತರಬೇತಿಗಳು ತೊಗೊಂಡು ಹೋಗಿದ್ದಾರೆ. ಅದರದಷ್ಟು ರೆಕಾರ್ಡ್ಸ್ಗಳಿದೆ.
ಖುಷಿ ಆಗುತ್ತೆ. ಒಂದು ರೆಕಗ್ನೈಸ್ ಮಾಡಿ ಇಲ್ಲಿಗೆ ಬಂದು ಕಲಿಯೋ ಆಸಕ್ತಿ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ. ವರ್ಕ್ಶಾಪ್ಗಳನ್ನ ಮಾಡ್ತಾ ಇರ್ತೀವಿ, ಮಂತ್ಲಿ ಒನ್ಸು, ವೀಕ್ಲಿ ಒನ್ಸ್, ಅಥವಾ ಅವರಿಗೆ ಬೇಕು ಅಂದಾಗ, ನೀಡಿದ್ದಾಗ ಸಂಸ್ಥೆಗಳು ನಮ್ಮನ್ನು ಕೇಳುತ್ತೆ, ಆವಾಗ ನಾವು ವರ್ಕ್ಶಾಪ್ಗಳನ್ನ ತುಂಬ ಮಾಡ್ತೀವಿ. ಇಂಡಿವಿಜುವಲ್ ಆಗು ತುಂಬ ಜನ ಬಂದು ಹೋಗ್ತಾರೆ. ಇನ್ನಿಷ್ಟು ಜನ ಮಹಿಳೆಯರು ಅಥವಾ ರೈತ ಮಹಿಳೆಯರು ನಿಮ್ಮ ಈ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತಂದರೆ ಹೇಗೆ ಸಂಪರ್ಕಿಸಬೇಕಾಗುತ್ತೆ ಮೇಡಮ್? ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನೀವು ಒಂದು ನಂಬರ್ ಹೇಳ್ತೀನಿ, ಆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿಕೊಂಡು ಬಂದು ಮೀಟ್ ಮಾಡ್ಬೋದು. 9972444644 9972444644 ಈ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಸಂಪರ್ಕ ಮಾಡ್ಬೋದು. ಅಡ್ರೆಸ್ ಬಂದುಬಿಟ್ಟು ಸರಗೂರು ತಾಲೂಕಿನ ಕಂದೆಗಾಲಹಳ್ಳಿ. ಅಲ್ಲಿ ಬಂದು ಯಾರು ಕೇಳಿದ್ರು ಹೇಳ್ತಾರೆ, ವರಹವ್ಯಾರ ಆರ್ಗ್ಯಾನಿಕ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ. ಯಾವ ಟೈಮಲ್ಲಾದರೂ ನೀವು ಬಂದು ಭೇಟಿ ಮಾಡ್ಬೋದು, ಫಾರ್ಮ್ನ ನೋಡ್ಬೋದು, ಪ್ರಾಕ್ಟಿಕಲ್ ಆಗಿ ಅನುಭವನೂ ಪಡ್ಕೋಬೋದು. ಅಂದರೆ ಈ ಉತ್ಪನ್ನಗಳನ್ನ ತಯಾರಿಕೆ ಮಾಡ್ತಾ ಇದ್ದೀರಿ, ಈಗ ಸಾಕಷ್ಟು ನೀವು ಹೇಳಿದಾಗೆ, ಅದರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಪ್ರೆಸೆಂಟು ನಮ್ಮ ಏನು ಉತ್ಪನ್ನಗಳು ಹೇಳಿದೆ ನಾನು, ದೇಸಿ ಹಸುವಿನ ತುಪ್ಪ, A2 ತುಪ್ಪ, ಮತ್ತು ಸೈಲೇಜು, ವರ್ಮಿ ಕಾಂಪೋಸ್ಟ್ ಏನು ಹೇಳಿದೆ ಅದಷ್ಟನ್ನು ನಾವು ಗ್ರಾಹಕರಿಗೆ ನೇರವಾಗಿ ಕೊಡ್ತಾ ಇದ್ದೀವಿ, ರೈತರಿಗೆ ನೇರವಾಗಿ ಕೊಡ್ತಾ ಇದ್ದೀವಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ನಾನು ಏನು ಹೇಳಿದೆ, ನಮ್ಮ ಕ್ಲೈಂಟ್ಸ್ ಏನಿದ್ದಾರೆ ಅವ್ರುಗಳಿಗೆ ವರ್ಮಿ ಕಾಂಪೋಸ್ಟ್ಗಳು ಹೋಗ್ತಾ ಇದೆ. ಅದು ಬಿಟ್ಟು ಸೈಲೇಜ್ ಎಲ್ಲ ನಮಗೆ ಹೊರ ರಾಜ್ಯಗಳಿಗೂ ಹೋಗ್ತಾ ಇದೆ. ಇಲ್ಲಿ ಮೈಸೂರು, ಬೇರೆ ಜಿಲ್ಲೆಗಳವರು ತೊಗೋತಾ ಇದ್ದಾರೆ ಸೈಲೇಜು, ಫೀಡ್ಸು ಎಲ್ಲನೂ. ಈಗ ಸದ್ಯಕ್ಕೆ ಡೈರೆಕ್ಟಾಗಿ ಗ್ರಾಹಕರಿಗೆ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲೇ ನಾವು ಆನ್ಲೈನಲ್ಲಿ ನಮ್ಮ ವೆಬ್ಸೈಟ್ ಮೂಲಕ ಅದನ್ನು ತಲುಪಿಸೋ ತಯಾರಿಯಲ್ಲಿ ಇದ್ದೀವಿ. ಈಗ ಪ್ರಸ್ತುತ ನಮ್ಮ ಜೀವನ ಶೈಲಿ ನೀವು ನೋಡ್ದಂಗೆ ರಾಸಾಯನಿಕಕ್ಕೆ ಮೊರೆ ಹೋಗಿರೋದು ಜಾಸ್ತಿ. ಅಂಥದ್ರಲ್ಲಿ ನೀವು ಈ ಪ್ರಸ್ತುತ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ನಮ್ಮ ದೇಸಿ ಹಸುಗಳ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ. ಸೊ ಈಗ ಪ್ರಸ್ತುತ ನಮ್ಮ ಜೀವನ ಶೈಲಿಗೆ ಎಷ್ಟು ಅನಿವಾರ್ಯ ಇದೆ ಮ್ಯಾಮ್ ಈ ದೇಸಿ ಹಸುಗಳನ್ನ ಸಾಕೋದಿರ್ಬೋದು ಅಥವಾ ಸಾವಯವ ಕೃಷಿ? ತುಂಬ ಒಳ್ಳೆ ಕ್ವಶನ್ ಇದೆ ಆ್ಯಕ್ಚುಲಿ. ಸುಮ್ಮನೆ ಸಾವಯವ ಕೃಷಿ ಅಲ್ಲ, ಮಾಡೋದು ಕಷ್ಟನೂ ಇದೆ, ಅದರಿಂದ ಅತಿ ಹೆಚ್ಚು ಲಾಭವೂ ಇದೆ. ಫಾರ್ ಎಕ್ಸಾಂಪಲ್, ನೀವು ಆ ಮನುಷ್ಯನ ಈಗ ಸಾವಯವ ಕೃಷಿ ಏನಕ್ಕೆ ಮಾಡಬೇಕು? ಮನುಷ್ಯನ ಆರೋಗ್ಯ ಸುಧಾರಿಸೋಕ್ಕೆ, ಮನುಷ್ಯನ ಆರೋಗ್ಯ ಕೆಡದೇ ಇರೋಂಗೆ ನೋಡ್ಕೊಳ್ಳೋಕ್ಕೆ ಸಾವಯವ ಕೃಷಿ ಮಾಡಬೇಕು. ಓಕೆ, ಇದ್ರ ಜೊತೆಗೆ ನಾವು ಫಸ್ಟ್ ಶುರು ಮಾಡಿದ್ದು ನಾವು ಏನು ಕನ್ಸ್ಯೂಮರ್ಸ್ ಇದ್ದಾರೆ, ನಮ್ಮ ಗ್ರಾಹಕರೇನಿದ್ದಾರೆ, ಅವರಿಗೆ ಒಳ್ಳೆಯ ಆಹಾರ ತಲುಪಬೇಕು, ಒಳ್ಳೆಯ ಉತ್ಪನ್ನಗಳು, ಡೈರಿ ಏನು ಹಸುವಿನ ಉತ್ಪನ್ನಗಳು ತಲುಪಬೇಕು ಅಂತಲೇ ಉದ್ದೇಶದಿಂದ ಶುರು ಮಾಡಿದ್ದಾಗಿದ್ರೂ ಅದರ ನೇರ ಪ್ಯಾರಲಲ್ಲಾಗಿ ನಾವು ಮಣ್ಣಿನ ಫಲವತ್ತತೆ, ನಾವು ಎಷ್ಟರ ಮಟ್ಟಿಗೆ ನಾವು ಆಹಾರನ ತಲುಪಿಸ್ಬೋದು, ಒಳ್ಳೆಯ ಆಹಾರ, ಅಷ್ಟೇ ಆ ಭೂಮಿ ಚೆನ್ನಾಗಿರಬೇಕು. ಭಾರತನ ಕೃಷಿ ಆಧಾರಿತ ದೇಶ ಅಂತ ಹೇಳ್ತಾರೆ. ಅದನ್ನು ನಾವು ಕೃಷಿಗೆ ಮೇನ್ ಬೇಕಾಗಿರೋದೇ ಮಣ್ಣು. ಇದಕ್ಕೆ ರಾಸಾಯನಿಕ ಕೊಟ್ಟು ಈಗ ಆಲ್ರೆಡಿ 50% ರಾಸಾಯನಿಕಕ್ಕೆ ಅವಲಂಬಿತ ಆಗೋಗಿದೆ ಮಣ್ಣು. ನೀವು ಹಾಗಾದರೆ ಮಣ್ಣಿನ ಅವಶ್ಯಕತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಣ್ಣಿಗೆ ರಾಸಾಯನಿಕ ಕೊಟ್ಟೇ ನಾವು ಬೆಳೆಸಬೇಕಾಗಿ ಪರಿಸ್ಥಿತಿ ಬಂದರೆ, ಕಂಪ್ಲೀಟ್ ರಾಸಾಯನಿಕ ಆಗೋದ್ರೆ ಮಣ್ಣೇ ಬೇಡಲ್ಲ. ಆಲ್ರೆಡಿ ಹೈಡ್ರೋಪೋನಿಕ್ ಬಂದಿದೆ, ಅಕ್ವಾಪೋನಿಕ್ ಬಂದಿದೆ. ಸೊ ಮಣ್ಣಿನ ಅವಶ್ಯಕತೆ ಏನಿರುತ್ತೆ? ಗಾಳಿಲೂ ಬೆಳಿಬೋದು, ನೀರಲ್ಲೂ ಬೆಳಿಬೋದು. ಹಾಗಾದರೆ ಮಣ್ಣು ಇಟ್ಕೊಂಡಿರೋ ರೈತರ ಕಥೆ ಏನು? ರೈತರು ಮೂಲ ಇದನ್ನು ಯೋಚನೆ ಮಾಡಲೇಬೇಕು. ಮುಂದೆ ಅವರಿಗೆ ಹೊಡ್ತಾ ಬೀಳ್ತಾ ಇರೋದಿದು, ರಾಸಾಯನಿಕ ಹಾಕಿ ಅವರಿಗೆ ಅವ್ರದ್ದು ಜಾಗನ ಬೆಲೆ ಕಳೆದು ಹೋಗ್ತಾ ಇದೆ, ಆ ಮಣ್ಣಿನ ಬೆಳೆ ಕಳೆದು ಹೋಗ್ತಾ ಇದೆ. ರಾಸಾಯನಿಕನ ಹೇಳ್ದಂಗೆ ಮಣ್ಣಿಗೆ ರಾಸಾಯನಿಕ ಹಾಕೇ ಬೆಳಿಬೇಕು ಅನ್ನೋದಾದರೆ ಮಣ್ಣಲ್ಲೇ ಯಾಕೆ ಬೆಳಿಬೇಕು ಅಲ್ವಾ? ಸೊ ಇದು ಆಗಬಾರ್ದು. ಎಲ್ಲರಿಗೂ ಇದು ಗೊತ್ತಿರಲೇಬೇಕು ಅನ್ನೋದೇನಿಲ್ಲ. ಓದ್ಕೊಂಡು ತಿಳ್ಕೊಂಡು ರಿಸರ್ಚ್ ಅಂತ ನಾನು ತುಂಬ ಹೇಳಿದೆ. ಏನು ರಿಸರ್ಚ್ ಮಾಡಿರೋದು? ಇದನ್ನೇ ರಿಸರ್ಚ್ ಮಾಡಿರೋದು. 10 ವರ್ಷ 15 ವರ್ಷದಿಂದ ನಾವೇನು ಪ್ರಾಕ್ಟಿಕಲಾಗಿ ಮಾಡ್ಕೊಂಡು ಬಂದಿದ್ದೀವಿ. ರಿಸರ್ಚ್ ಮುಂಚೆ ಮಾಡಿದ್ದಾರೆ ನನ್ನ ಹಸ್ಬೆಂಡು, ಇದನ್ನೇ ರಿಸರ್ಚ್ ಮಾಡಿರೋದು. ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ? ರಿಸರ್ಚ್ ಪಾಯಿಂಟ್ ಫಸ್ಟ್ ಲಾಸ್ಟ್ ಡೆಸ್ಟಿನೇಷನ್ ಇಟ್ಕೊಂಡೇ ನಾವು ರಿಸರ್ಚ್ನ ಶುರು ಮಾಡಬೇಕು. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಾದಾಗ ಭಯ ಆಯಿತು. ಸೊ ಮಣ್ಣಿಗಿರೋ ಬೆಲೆನೇ ಕಳ್ಕೊಂಬಿಡುತ್ತೆ, ಕಂಪ್ಲೀಟಾಗಿ ಮಣ್ಣಿನ ಬೆಳೆ ಮಣ್ಣು ಕಳ್ಕೊಂಬಿಡುತ್ತೆ. ಇದು ಆಗಬಾರ್ದು. ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಹಾಗೆ ಮಣ್ಣಿನ ಫಲವತ್ತತೆಯೂ ಅಷ್ಟೇ ಇಂಪಾರ್ಟೆಂಟು. ಸೊ ನಾವು ಇದನ್ನು ಸಾವಯವವಾಗೇ ಬೆಳಿಬೇಕು ಅನ್ನೋದನ್ನು ಯೋಚನೆ ಮಾಡಿದ್ವಿ. ಸರಿ, ಸಾವಯವವಾಗಿ ಬೆಳೆದ್ವಿ, ಸರಿ. ಹಸುಗಳು ಹಾಲಿನ ಉತ್ಪನ್ನ, ಅದರಿಂದ ಹಾಲು ಕುಡಿದ್ರೆ ಕ್ಯಾನ್ಸರ್ ಬರ್ತಾ ಇದೆ ಈಗಿನ ರಿಸರ್ಚ್ ಪ್ರಕಾರ. ಹಾಲಿಂದ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, BP ವೇರಿಯೇಷನ್ಸ್ ಆಗ್ತಿದೆ. ಇದು ಹಾಲಿಂದನೂ ಆಗ್ತಾಯಿದೆ, ಹಾಲಿಂದ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು, ಹಾಲಿಂದನೂ ಆಗ್ತಾಯಿದೆ ಅಂತ ಗೊತ್ತಾದಾಗ ಸರಿ, ಹಂಗಾರೆ ಹಾಲಿಂದ ಯಾಕೆ ಆಗ್ತಾಯಿದೆ? ಓಕೆ, ಈ ಹಾಲಿಂದ ಆಗ್ತಿಲ್ವಾ? ಅದನ್ನು ರಿಸರ್ಚ್ ಶುರು ಮಾಡಿದಾಗ ಖಂಡಿತ ಹೌದು, ದೇಸಿ ಹಸುವಿನ ಹಾಲುಗಳು ಯಾವುದೇ ಥರದ ಪರಿಣಾಮಕಾರಿಯಾಗಿ ಮನುಷ್ಯನಿಗೆ ಜೀವನನ ಹಾಳು ಮಾಡಲ್ಲ. ಹಾಗಾಗಿ ದೇಸಿ ಹಸುಗಳು ನಮ್ಮ ತಳಿ, ಸ್ವದೇಶದಲ್ಲಿರೋ ತಳಿನ ಬಿಟ್ಟು ನಾವು ಯಾಕೆ ಬೇರೆಯವ್ರದನ್ನ ದುಡ್ಡು ಕೊಟ್ಟು, ಹೌದು ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್,
ದುಡ್ಡು ಆಗಬೇಕು, ಆದಾಯನೂ ಆಗಬೇಕು. ನಾನು ಕಂಪ್ಲೀಟಾಗಿ ದೇಸಿ ಹಸುವನ್ನ ಹಾಕೊಳ್ಳಿ, ಎಲ್ಲ ಜರ್ಸಿ HFಗಳನ್ನ ತೆಗೆದುಬಿಡಿ, ಇಲಾತಿ ಹಸುಗಳನ್ನ ತೆಗೆದುಬಿಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಮನೇಲಿ ಇಲಾತಿ ಹಸುಗಳ ಜೊತೆ 1-2 ಆದರೂ ದೇಸಿ ಹಸುಗಳು ಅವ್ರವ್ರ ಮನೆಗೆ ಶುರು ಆದರೆ ಅದ್ರ ಜನ್ರೇಷನ್ ಶುರು ಆಗ್ತಾ ಹೋಗುತ್ತೆ. ಅದು ಕರು ಹಾಕುತ್ತೆ, ಅದ್ರದ್ದು ನೆಕ್ಸ್ಟ್ ಬರುತ್ತೆ, ಹೀಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ, ಹೀಗೆ ದೇಸಿ ಹಸುಗಳನ್ನ ಜಾಸ್ತಿ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಒಂದೇ ಸಲಿಗೆ ಟ್ರಾನ್ಸ್ಫಾರ್ಮೇಷನ್ ತುಂಬ ಕಷ್ಟ. ಆಗದಿದ್ದರೆ ಮಾತ್ರ ಫೇಸ್ ಬೈ ಫೇಸ್ ಈಗಲೇ ನಾವು ರೆಡಿ ಆಗದಿದ್ದರೆ ಇನ್ನು ಸ್ವಲ್ಪ ದಿನದಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಂತೂ 100% ಗ್ಯಾರಂಟಿ. ಇದೊಂದೇ ಕಾರಣಕ್ಕೆ ಅನಿವಾರ್ಯತೆ ಇದೆ ದೇಸಿ ಹಸುಗಳು ಸಾವಯವ ಕೃಷಿ. ಅದೇ ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಮ್ಯಾಮ್, ಅಂದರೆ ಜರ್ಸಿ ಹಸುಗಳು ಆರ್ಥಿಕವಾಗಿ ಮುಂದುವರಿತೀವಿ ನಾವು ಅದಿದ್ದರೆ, ಅಥವಾ ಈ ನಮ್ಮ ದೇಸಿ ಹಸುಗಳಿಂದ ಅಷ್ಟು ನಾವು ಆರ್ಥಿಕವಾಗಿ ಮುಂದುವರಿದೇ ಇರ್ಬೋದು ಅಂತ. ಆದರೆ ನೀವು ಅದನ್ನೇ ಬಂಡವಾಳವಾಗಿಟ್ಕೊಂಡು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಇರ್ಬೋದು, ಆರ್ಥಿಕವಾಗಿ ತಲೆಯಲ್ಲಿ ಇಟ್ಕೊಂಡು ನೀವು ದೇಸಿ ಹಸುಗಳು ಅಥವಾ ಸಾವಯವ ಕೃಷಿನ ಅವಲಂಬಿತರಾಗಿದ್ದೀರಿ. ಹಾಗಿದ್ರೆ ನೀವು ಆರ್ಥಿಕವಾಗಿ ಹೇಗಿದ್ದೀರಿ ಮ್ಯಾಮ್ ಪ್ರಸ್ತುತ? ಆರ್ಥಿಕವಾಗಿ ಒಂದೇ ಸಲ ಇನ್ಕ್ರೀಸ್ ಆಗುತ್ತೆ. ನೀವು ಈ ಸಲ ಹಾಕ್ಕೊಳ್ಳಿ, ಮುಂದಿನ ವರ್ಷ ಜೊತೆಗೆ ನಿಮ್ಗೆ ಡಬಲ್ ತೆಗಿತೀರಾ ಅಂತ ನಾನು ಖಂಡಿತ ಹೇಳಲ್ಲ. ಇದು ಫೇಸ್ ವೈಸೇ ಆಗೋದು. ಈಗ ನಾವು ಒಂದು ಹೇಳ್ತೀನಿ ಮ್ಯಾಮ್, ಹಳ್ಳಿಲಿರೋ ಜನ, ಹಳ್ಳಿ ಜೀವನ, ಹಳ್ಳಿ ರೈತರು ಏನಿದ್ದಾರೆ ಅವ್ರಿಗೆ ಮಾತ್ರ ಅದ್ರ ಬೆಲೆಗಳು ಗೊತ್ತಿರುತ್ತೆ. ಸಿಟಿಲಿ ಓದ್ಕೊಂಡಿರೋರು ಇದು ಇಂಟರ್ನೆಟ್ಟಲ್ಲಿ ನೋಡ್ಕೊಂಡ್ರೆ ಮಾತ್ರ ಅದ್ರ ಬೆಲೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಈಗ ಓದಿರೋಂಥವರು A2 ಮಿಲ್ಕ್ನ, A2 ಬಟರ್ನ, ಆರ್ಗ್ಯಾನಿಕ್ ವಸ್ತುಗಳನ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಶುರು ಆಗ್ತಿದೆ ಅಂದರೆ ಇಲ್ಲಿ ನಾವು ಬೆಳೆದ್ರೆ ಖಂಡಿತ ಲಾಸ್ ಆಗಲ್ಲ. ನಾವಿಲ್ಲಿ ಅವರಿಗೆ ಉತ್ಪಾದನೆ ಕಂಪ್ಲೀಟಾಗಿ ನಾವು ಆರ್ಗ್ಯಾನಿಕ್ಕೇ ಕೊಡ್ತೀವಿ ಅಂದರೆ ಅವ್ರಿಗೆ ಬೇರೆ ತರಕಾರಿಗಳು ಸಿಗದೇ ಇದ್ದರೆ ಖಂಡಿತ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಲಾಭನೂ ಬರುತ್ತೆ. ನಾವು ಅವರಿಗೆ ರಾಸಾಯನಿಕ ಕೊಡ್ತಾ ಇದ್ದೀವಿ ಅಂತಂದರೆ ಆರ್ಗ್ಯಾನಿಕ್ಕಿಗೆ ಬೆಲೆ ಇರಲ್ಲ, ಕಮ್ಮಿಗೆ ಸಿಗುತ್ತೆ ರಾಸಾಯನಿಕ, ಅವರು ತೊಗೋತಾರೆ, ನಮಗೂ ಬೆಲೆ ಸಿಗಲ್ಲ. ನಾವೇ ರೈತರುಗಳು ಎಚ್ಚೆತ್ಕೊಂಡು ಎಲ್ಲನೂ ಸಾವಯವಕ್ಕೆ ತಂದರೆ, ನಾನು ಹೇಳ್ತಾ ಇರೋದಂಗೆ ನಿಮಗೆ ಮುಂದಿನ ವರ್ಷಕ್ಕೆ ಇದಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಫೇಸ್ ಬೈ ಫೇಸ್ ಇದನ್ನು ಮಾಡ್ಕೊಂಡು ಬಂದರೆ ಖಂಡಿತ ಲಾಭ ಖಂಡಿತ ಇದೆ. ನಾನು ಆರ್ಥಿಕವಾಗಿ ತುಂಬ ಇಂಪ್ರೂವ್ ಆಗಿದೆ. ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಿ ಆಡಿಟರ್ ಆಫೀಸಲ್ಲೂ ಅವ್ರಿಗೆ ಇನ್ಕಮ್ ಬರ್ತಾ ಇದೆ. ಹಾಗೆ ಇದು ಸಪ್ರೇಟಾಗಿ ನೋಡಿದ್ರೆ ಖಂಡಿತ ಓದ್ಕೊಂಡ್ರೆ ಆಫೀಸಿಗೆ ಹೋದರೆ ಮಾತ್ರ ಇನ್ಕಮ್ ಇದೆ ಅಂತ ಹೇಳಲ್ಲ. ಖಂಡಿತ ಹೈನುಗಾರಿಕೆಯಲ್ಲಿ, ಕೃಷಿಲೂ ನಾವು ಇನ್ಕಮ್ ತೆಗಿಬೋದು. ಸರಿಯಾದ ದಾರಿಯಲ್ಲಿ ಹೋಗ್ಬೇಕಷ್ಟೇ. ಅಂದರೆ ಸರಿಯಾದ ದಾರಿಯಲ್ಲಿ ಸರಿಯಾಗಿ ತಿಳ್ಕೊಂಡವರಿಂದ ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡಿ. ಮೇಡಮ್ 1000 ಥರ ಮಾಡ್ತಾರೆ, ನಾನು ಒಂದೇ ಥರನೇ ಕೃಷಿ ಇರಲ್ಲ, ತುಂಬ ಅನೇಕ ಥರದ ಕೃಷಿಗಳನ್ನ ಮಾಡ್ತಾರೆ. ಸಾವಯವದಲ್ಲೇ ತುಂಬ ಅನೇಕ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ತುಂಬ ರೈತ. ಈಗ ಪ್ರಸ್ತುತ ವೀಡಿಯೋಸ್ಗಳಿದೆ, ಯೂಟ್ಯೂಬಲ್ಲಿ ಬುಕ್ಗಳಿದೆ, ತಿಳ್ಕೊಂಡಿರೋಂಥವ್ರು ಇದ್ದಾರೆ, ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು. ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಈಗ ರಾಸಾಯನಿಕ ಗೊಬ್ಬರನೂ ನಾವು ಒಂದೇ ಹೋಗ್ಬಿಟ್ಟು ಅಂಗಡಿಲಿ ತೊಗೊಂಡು ಬರಲ್ಲ, ಹುಡುಕ್ತೀವಿ, 1000 ಹುಡುಕ್ತಾರೆ. ಅದೇ ಟೈಮ್ನ ಸಾವಯವ ಕೊಡಲಿ, ನಾನು ಅಷ್ಟೇ ಹೇಳ್ತಾ ಇರೋದು. ಆಗತ್ತೆ, ಖಂಡಿತ ಆಗುತ್ತೆ, ಲಾಸ್ ಅಂತೂ ಇಲ್ಲ ಮ್ಯಾಮ್. ಖಂಡಿತ ಒಳ್ಳೆ ದಾರಿಲಿ ತಿಳ್ಕೊಂಡು ಮಾಡಿದ್ರೆ ಖಂಡಿತ ಲಾಭ ಇದೆ, ಆರ್ಥಿಕತೆ ತುಂಬ ಇಂಪ್ರೂವ್ ಆಗುತ್ತೆ. ಒಟ್ಟಾರೆ ಈಗ ನೀವು ಸಾವಯವ ಕೃಷಿಯಲ್ಲಿ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಿ ಮೇಡಮ್? ಸಾವಯವ ಕೃಷಿಗೆ ಬಂದರೆ, ಫಾರ್ಮಿಂಗ್ ಬಂದರೆ, ನಮ್ಮ ಪ್ರೆಸೆಂಟ್ ನಮ್ಮ ಜಾಗದ ಸ್ವಂತ ಜಾಗ ಅಂತ ಏನು ಹೇಳಿದೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲದೆ ನಮ್ಮ ಸ್ವಂತ ಜಾಗದಲ್ಲಿ ನಾನು 5 ಲೇಯರ್ ಫಾರ್ಮಿಂಗ್, ತರಂಗಿಣಿ ಯೋಜನೆ ಅಂತ ಕರೀತಾರೆ. ಒಂದು ತೆಂಗಿನ ಸುತ್ತ ಗಿಡಗಳನ್ನ ಬೆಳೆಯೋದು. ಯಾಕೆ ಇದನ್ನು ಬೆಳಿತೀವಿ ಅಂದರೆ ಮಣ್ಣಿಗೆ ಬೇಕಾದಂಥ ಯೂರಿಯಾ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು ಎಲ್ಲ ಅಲ್ಲೇ ಸುತ್ತನೇ ಹಾಕಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನುಗ್ಗೆ, ಅಗಸೆ, ಗ್ಲಿರ್ಸಿಡಿಯಾ, ಇದು ಗೊಬ್ಬರ ಗಿಡ ಅಂತಲೇ ಕರೆಯೋದು. ಅಲ್ಲೇ ಬಿದ್ದಿದ್ದಂತಹ ಅದ್ರ ಎಲೆಗಳೇ ಅದಕ್ಕೆ ಗೊಬ್ಬರ ಆಗಿರುತ್ತೆ ತೆಂಗಿಗೆ. ಹಾಗೆ ಅವಲಂಬಿತವಾದ ಸುಮಾರು ಗಿಡಗಳನ್ನ ಹಾಕಿರ್ತೀವಿ. ಇದರಲ್ಲಿ ನಾವು ತೆಂಗು, ಮೇಜರಾಗಿ ತೆಂಗು, ಅಡಿಕೆ, ನುಗ್ಗೆ, ಅಗಸೆ, ಆಮೇಲೆ ಬಾಳೆ, ಹಣ್ಣುಗಳು, ಪಪಾಯ, ಸಿಟ್ರಿಕ್ ಹಣ್ಣುಗಳು, ಮೋಸಂಬಿ ಆಗಿರ್ಬೋದು, ಕಿತ್ತಲೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಇದುಗಳನ್ನು ಹಾಕ್ಕೊಂಡಿರ್ತೀವಿ. ಇದ್ರ ಮಧ್ಯ ಏನು ನಾವು ನಮ್ಮ ತೋಟದಲ್ಲಿ ನಾವು ಹಾಕಿರೋದು 4 ಅಡಿಗೆ ಒಂದೊಂದು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಇಷ್ಟರ ಮಧ್ಯ ನಾವು ಜೋಳ ಬೆಳಿತೀವಿ, ಆರ್ಗ್ಯಾನಿಕ್ ಆಗಿ ಜೋಳ ಬೆಳಿತೀವಿ. ಯಾಕೆಂದರೆ ಸೈಲೇಜಿಗೋಸ್ಕರ, ಹಸುಗಳಿಗೋಸ್ಕರ. ತರಕಾರಿಗಳನ್ನ ಬೆಳ್ಕೊತೀವಿ, ಹೂಗಳನ್ನ ಬೆಳ್ಕೊಬೋದು. ನಂಬಲ್ಲ, ನೀವು ಭತ್ತನೂ ಸಹಿತ ಬೆಳಿಬೋದು ತೋಟದಲ್ಲಿ. ಅದೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಎಷ್ಟೋ ಜನ. ಸೊ ಹೀಗೆ ನಮ್ಮಲ್ಲಿ ನಾವು ಬೆಳಿತೀವಿ. ಇದೇ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಕ್ಲೈಂಟ್ಸಿಗೆ ಏನು ಬೇಕಾಗಿರುತ್ತೆ ಅದನ್ನು ಬೆಳೆದಿರ್ತೀವಿ. ಅನೇಕ ಹಣ್ಣುಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಇದನ್ನು ನಾವು ಬೆಳೆದಿದ್ದೀವಿ. ಒಟ್ಟಾರೆ ಈ ಸಾವಯವ ಕೃಷಿ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್? ಸಾವಯವ ಕೃಷಿ ಬೇಕು ನಮಗೋಸ್ಕರ, ಮಣ್ಣಿಗೋಸ್ಕರ. ಮುಂದೆ ರೈತರಿಗೆ ಮಣ್ಣು ಚೆನ್ನಾಗಿ ಉಳಿಬೇಕು. ನೆಕ್ಸ್ಟ್ ಪೀಳಿಗೆಗೆ ನಾವು ಕೊಡೋದನ್ನು ತುಂಬ ಸಮೃದ್ಧವಾಗಿ ಏನು ನಮಗೆ ಸಿಕ್ಕಿದೆ ಅದನ್ನು ಹಾಗೆ ಕೊಡೋಕ್ಕೆ, ಟ್ರಾನ್ಸ್ಫರ್ ಮಾಡೋಕ್ಕೆ ನಮಗೆ ಸಾವಯವ ಕೃಷಿ ಬೇಕೇ ಬೇಕು. ಈ ಎಲ್ಲ ನಿಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿ
ಸಂಘ ಸಂಸ್ಥೆಗಳಿರ್ಬೋದು ಅಥವಾ ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನಿಸಿವೆ, ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್ ಅದೇ NGOsಗಳು ನೀವು ಹೇಳ್ದಂಗೆ ಪ್ರಗತಿಪರ ರೈತರು ಅಂತ ನಮ್ಮ ಗುರುತಿಸಿದ್ದಾರೆ. ಒಂದು ಮೇಜರ್ ಏನಂದರೆ ಓದ್ಕೊಂಡು ಸಿಟಿಲಿ ಕೆಲಸ ಮಾಡಿದ್ರು ಇಲ್ಲಿ ಬಂದು ಹಳ್ಳಿ ಜೀವನಕ್ಕೆ ಹೊಂದ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ. ಅದು ಒಂದು ನಮಗೆ ಬೆನ್ನು ತಟ್ಟದಂಗೆ ಆಗಿದೆ. ಇನ್ನೂ ಅತಿ ಹೆಚ್ಚು ಕಲಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ಆಸಕ್ತಿಯನ್ನು ಮೂಡಿಸಿದೆ ಮೇಜರ್. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರೇ ನಮ್ಮನ್ನು ಕರೆದು ರೆಕಗ್ನೈಸ್ ಮಾಡಿ ಕೃಷಿ ಮೇಳದಲ್ಲಿ ಒಂದು ಸ್ಥಾನ ಕೊಟ್ಟು, ಸೊ ಅವೆಲ್ಲ ನಮಗೆ ಒಂದು ಮೋಟಿವೇಶನ್ ಮಾಡಬೇಕು, ಇನ್ನು ಇದರಲ್ಲಿ ಏನೋ ಒಂದು ಇದು ಬೇಕಾಗಿದೆ ಜನಕ್ಕೆ, ಇದನ್ನೂ ಆಸೆ ಪಡೋವಂಥ ಜನ ಇದ್ದಾರೆ ಅನ್ನೋದು ನಮಗೆ ಅರಿವು ಮೂಡಿಸಿದೆ. ಸೊ ಮಾಡೋಕ್ಕೆ ಇನ್ನೂ ದಾರಿ ಮಾಡಿಕೊಟ್ಟಿದೆ, ರಿಸರ್ಚ್ಗಳನ್ನ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದೆ. ಓಕೆ, ಹಾಗಿದ್ರೆ ಇಷ್ಟೆಲ್ಲ ನೀವು ದೇಸಿ ಹಸುಗಳನ್ನ ಸಾಕೋದ್ರ ಜೊತೆಗೆ ಸಾವಯವ ಕೃಷಿನೂ ಸಹ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ನಿಮ್ಮ ಒಂದು ದಿನಚರಿ ಹೇಗಿರುತ್ತೆ ಮೇಡಮ್? ಪರ್ಸ್ನಲ್ ಆಗಿ ಒಂದು ಸಣ್ಣ ಮಗು ಇದೆ ನನಗೆ, ಒಂದು 5 ವರ್ಷದೊಂದು ಮಗು ಇದೆ, ಒಂದು 10 ತಿಂಗಳದೊಂದು ಮಗು ಇದೆ. ಸೊ ನಾನು ಕುಟುಂಬದ ಜೊತೆಗೆ ಅದೇ ಜಾಗದಲ್ಲೇ ನಾನು ಹೈನುಗಾರಿಕೆ ತೋಟ 2 ಇದ್ದಲ್ಲೇ ಮನೆ ಇರೋದ್ರಿಂದ ಡೈಲಿ ಒಂದೊಂದು ಥರ ಇರುತ್ತೆ ಮ್ಯಾಮ್. ಹೈನುಗಾರಿಕೆ ಹಸುಗಳನ್ನ ನೋಡೋದಾಗಿರ್ಬೋದು, ಡೈಲಿ ಅದಕ್ಕೆ ಏನೇನು ಬೇಕು ಏನೇನು ಬೇಡ, ಅಥವಾ ಸೈಲೇಜ್ಗಳನ್ನ ಸೇಲ್ ಮಾಡ್ತೀನಿ, ಸೇಲ್ಗಳಲ್ಲಿ ನಿಂತ್ಕೊಳ್ಳೋಗಿರ್ಬೋದು, ಅದ್ರ ಪ್ರಮೋಷನ್ಸ್ ಬಗ್ಗೆ ಓಡಾಡೋದಿರ್ಬೋದು, ನೀವು ಹೇಳ್ದಂಗೆ ವರ್ಕ್ಶಾಪ್ಗಳು ಮಾಡ್ತಾ ಇರ್ತೀವಿ. ಸೊ ಒಂದೊಂದು ದಿನ ಒಂದೊಂದು ಥರ ಡೈಲಿ ನಾನು ಒಟ್ಟು ತೋಟ ಹಸುವಲ್ಲೇ ನನ್ನ ದಿನಗಳನ್ನ ಆಲ್ಮೋಸ್ಟ್ ಕಳೆದಿರ್ತೀನಿ ಕುಟುಂಬದ ಜೊತೆಗೆ. ಈಗ ಮಹಿಳೆಯಾಗಿ ನಾನು ಹೇಳ್ಬಿಡ್ತೀನಿ, ಮಹಿಳೆಯಾಗಿ ಏನು ಸವಾಲುಗಳು ನನಗೆ ಅಂದರೆ ಸ್ವಲ್ಪ ಮಗು ಸಣ್ಣ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರಿಂದ ನಾನು ಇಂಡಿವಿಜುವಲಾಗಿ ಎಲ್ಲ ಕಡೆ ಓಡಾಡಿ ನನ್ನ ಕ್ಲೈಂಟ್ಸ್ಗಳನ್ನ ಫಾರ್ಮ್ನ ನಾನೇ ನಿಂತ್ಕೊಂಡು ಮಾಡಿಸ್ತಾ ಇದ್ದೆ ಕೃಷಿ. ಈಗ ಸಣ್ಣ ಮಗು ಇರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ. ಸೊ ಇನ್ನೊಂದು ವರ್ಷ ನಾನು ಅದು ಕೈ ಬಿಟ್ಟ ಮೇಲೆ ಮಗು ಆರಾಮಾಗಿ ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ನಾನು ಕಂಪ್ಲೀಟಾಗಿ ನಾನು ಕೃಷಿಗೆ ಹೈನುಗಾರಿಕೆಗೆ ನನ್ನ ತೊಡಗಿಸ್ಕೊಬೋದು. ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ನೀವು ಇದುವರೆಗೂ ಎದುರಿಸಿದ್ರಿ ಮ್ಯಾಮ್? ನೀವು ಒಬ್ಬ ಮಹಿಳೆಯಾಗಿ ಹೈನುಗಾರಿಕೆ ನೋಡ್ಕೊಳ್ಳೋದ್ರ ಜೊತೆಗೆ ಸಾವಯವ ಕೃಷಿಯಲ್ಲೂ ಸಹ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಸವಾಲುಗಳು ಅಂದರೆ ಅದೇ ಮ್ಯಾಮ್, ಇಂಡಿವಿಜುವಲ್ ಆಗಿ ಹೋಗೋಕ್ಕೆ ಸ್ವಲ್ಪ ಭಯ ಇತ್ತು ಮುಂಚೆ, ಹೋಗಿ ನಿಂತು ಮಾತಾಡಿ. ಬಟ್ ಗಂಡನ ಸಪೋರ್ಟ್ ಹಾಗೆ ಇತ್ತು, ನೀನು ಹೋಗಿ ನಿಂತ್ಕೊಂಡು ಮಾತಾಡಿ, ನಿಂಗೆ ಏನು ಬೇಕು, ತೋಟಗಾರಿಕೆ ಇಲಾಖೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ತಿಳ್ಕೊ, ನೀನೇ ಹೋಗು, ನೀನೇ ಮಾತಾಡು, ನಿನಗೂ ಗೊತ್ತಾಗುತ್ತೆ ಅನ್ನೋದೊಂದು ಬಂತು. ಅದೇ ಫಸ್ಟ್ ನಮ್ಮಲ್ಲಿ ನಾವು ಮಹಿಳೆ ಅನ್ನೋದನ್ನು ನಾವು ಹೋಗಬಹುದೋ ಬೇಡವೋ ಅನ್ನೋ ಮುಜುಗರನ ತೆಗೆದು ಹಾಕಿದ್ರೆ ಖಂಡಿತ ಏನೂ ಸವಾಲುಗಳು ಅಷ್ಟೊಂದು ಬರಲ್ಲ. ಹಾಗಂತ ಈಸಿ ಫ್ಲೋಯಿಂಗ್ ಈಸಿ ವೇ ಇದು ಆರಾಮಾಗಿ ಹೋಗ್ಬಿಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಹಿಳೆ ಅಂತ ಏನು ಸಪ್ರೇಟಾಗೇನು ಸವಾಲುಗಳು ನಮಗಿರಲ್ಲ. ಏನು ನಮಗೆ ಕೃಷಿಲಿ ಏನು ಸವಾಲುಗಳು ಬರುತ್ತೆ ಅದು ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ. ಅದನ್ನು ನಾವು ಇದು ಮಾಡ್ಕೊಂಡು ದಾಟ್ಕೊಂಡು ಹೋಗಲೇಬೇಕಾಗತ್ತೆ. ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್? ಕಂಪ್ಲೀಟ್ 100% ಸಹಕಾರ ಇದೆ. ಫಾರ್ ಎಕ್ಸಾಂಪಲ್ ಈಗಲೇ ನನ್ನ ಮಗು ಆಚೆ ಇದ್ದು ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಲೇಬರ್ಸ್ಗಳಿದ್ದಾರೆ, ನಾವು ಕಂಪ್ಲೀಟಾಗಿ ನಾನು ನನ್ನ ಗಂಡ ಶುರು ಮಾಡಿದ್ದಾಗಿರ್ಬೋದು. ನಮಗೆ ಫಸ್ಟ್ ನಾನು ಹ್ಯೂಮರಸ್ಸಾಗಿ ಹೇಳಬೇಕು ಅಂದರೆ ಫಸ್ಟ್ ತಿಳ್ಕೊಂಡಿದ್ದೆ ಇದು ನನ್ನ ಇಬ್ಬರ ಕೈಯಿಂದನೇ ಆಗಲ್ಲ. ಹೈನುಗಾರಿಕೆ ಅನ್ನೋದು ಜನ ಬೇಕು, ಲೇಬರ್ಗಳು ಬೇಕು. ಹಸು ಹೆಚ್ಚಾದಂಗೂ ನಮಗೆ ಜನ ಬೇಕಾಯಿತು. ಸೊ ನಾವು ಲೇಬರ್ಗಳನ್ನ ಇಟ್ಕೊಂಡ್ವಿ. ಪರ್ಮನೆಂಟ್ ಲೇಬರ್ಸ್ಗಳು ಇದ್ದಾರೆ, ಆಚೆ ಬಂದು ಹೋಗಿ ಮಾಡೋರು ಲೋಕಲ್ ಲೇಬರ್ಗಳು ಇದ್ದಾರೆ. ಸೊ ಅವರು ಒಂದು ಫ್ಯಾಮಿಲಿ ಅಂತ ಬಂದಾಗ ತುಂಬ ಸಪೋರ್ಟ್ ಇದೆ. ಹಸ್ಬೆಂಡಿಗೆ ಅವರ ಇಷ್ಟನೇ ನಾನು ಮುಂದುವರಿಸ್ಕೊಂಡು ಹೋಗೋದು ಸಹಕಾರ ಕೊಡ್ತಿರೋದ್ರಿಂದ ಅವ್ರು 100% ನನಗೆ ಸಹಕಾರ ಇದೆ. ಸೊ ಮುನ್ನುಗ್ಗಕ್ಕೆ ಒಂದು ಬೆಂಬಲ ಇದೆ ನನಗೆ. ನಿಮ್ಮ ಗುರಿ ಉದ್ದೇಶ ಏನಿದೆ ಮೇಡಮ್? ಕಂಪ್ಲೀಟ್ ಸಾವಯವ ಆಗಬೇಕು, ಕಂಪ್ಲೀಟ್ ದೇಸಿ ಹಸುಗಳು ಬರಬೇಕು. ನಮ್ಮದು ಅಂತ ನಾವೇನು ಮುಂಚೆ ಇತ್ತು ಭಾರತನ ಒಂದು ದೃಷ್ಟಿಲಿ ನೋಡ್ತಾ ಇದ್ರು, ಅದೇ ಥರ ಮತ್ತೆ ನಾವು ಭಾರತನ ರೆಡಿ ಮಾಡಬೇಕು. ಅದು ತುಂಬ ಆಸೆ ಇದೆ, ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಈಗಿನ ಯುತ್ಸಿಗೆ ಅದ್ರ ಬಗ್ಗೆ ಅರಿವು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನೇ ಜಾಸ್ತಿ ಮಟ್ಟಿಗೆ ಬೇಗ, ಯಾಕಂದರೆ ನಾವು ಅದು ಬರುತ್ತೆ ಅಂತ ಒಬ್ಬರಿಂದ ಒಬ್ರಿಗೆ ಹೋಗೋಕ್ಕಿಂತ ಅತಿ ಹೆಚ್ಚು ಬೇಗದಲ್ಲಿ ಹೋದಷ್ಟು ನಮಗೆ ಒಳ್ಳೆಯದು. ನಾನು ಹೇಳ್ದಂಗೆ ಕಂಪ್ಲೀಟ್ ರಾಸಾಯನಿಕಕ್ಕಾಗೋಕ್ಕಿಂತ ಮುಂಚೆನೇ ಸಾವಯವನೂ ಕಂಪ್ಲೀಟಾಗಿ ಆಗಿಬಿಟ್ರೆ ಬೇಗ ರಿಸಲ್ಟ್ನ ನಾವು ನೋಡ್ಬೋದು. ಹಾಗಾಗಿ ಇದು ಬೇಗ ಆಗಬೇಕು. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಏನಾದರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್? ಫಸ್ಟ್ ಕಿವಿ ಮಾತು, ಮಹಿಳೆ ನಮ್ಮಿಂದ ಕಷ್ಟನ ಅನ್ನೋ ಕ್ವಶನ್ ಮಾರ್ಕ್ನ ಅವ್ರು ತೆರೆದು ಹಾಕಿ ನಮ್ಮಿಂದ ಆಗುತ್ತೆ ಅನ್ನೋದು ಒಂದು ಇಟ್ಕೊಂಡ್ರೆ ಖಂಡಿತ ಸಾಧಿಸ್ಬೋದು. ನಾನು ಹೇಳ್ದಂಗೆ ಎಲ್ಲ ಫೀಲ್ಡಲ್ಲೂ ಮುನ್ನುಗ್ಗೋಕ್ಕೆ ರೆಡಿ ಇರಬೇಕು. ಸವಾಲುಗಳು ಎಲ್ಲರಿಗೂ ಇರುತ್ತೆ, ಅದು ಮಹಿಳೆಯರಿಗೆ ಮಾತ್ರ ಅಂತಲ್ಲ.
ನಮಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಬೇಗ ಆಗತ್ತೆ. ಐ ಮೀನ್ ನಾವು ಇಂಟ್ರೆಸ್ಟ್ ಕೊಟ್ಟು ನಾವು ಮುಂದೆ ಹೋದರೆ ಅವ್ರುಗಳಿಗಿಂತ ಬೇಗ ನಾವು ಮುನ್ನುಗ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು. ಯಾಕಂದರೆ ನಮಗೆ ಅಷ್ಟು ಡೆಡಿಕೇಶನ್ಸ್ ಇರುತ್ತೆ. ನಿಮಗೆ ಗೊತ್ತಿರೋಂಗೆ ನಾನು ಪರ್ಸ್ನಲಾಗಿ ಹೇಳ್ತೀನಿ, ನಾನು 100% ಡೆಡಿಕೇಶನ್ ಅವ್ರಿಗಿಂತ ಚೆನ್ನಾಗಿ ನಾವು ಕೊಡ್ತೀವಿ. ಸೊ ಮಹಿಳೆ ಅನ್ನೋದೊಂದು ಸಪ್ರೇಟ್ ಲೈನ್ ಅಂತ ನಾವು ಅಂದ್ಕೊಳ್ದೇನೆ ನಾವು ಮುನ್ನುಗ್ಗಿದ್ರೆ ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡು ಮಾಡಿ ಏನೂ ತಪ್ಪಿಲ್ಲ ಮ್ಯಾಮ್. ನಾವು ತಿಳ್ಕೊಬೇಕು, ನಾವು ಫೀಲ್ಡಿಗೆ ಎಂಟ್ರಿ ಆಗಬೇಕು ಅಂದರೆ ಏನೂ ತಪ್ಪಿಲ್ಲ, ಎಲ್ಲರೂ ಮಾಡ್ಬೋದು. ಈಗ ಅದೆಲ್ಲ ಸುಳ್ಳು. ಮಹಿಳೆಗೆ ಮುಂಚೆ ಎಲ್ಲ ಇತ್ತೇನೋ, ಈಗ ಎಲ್ಲರೂ ಅದೇ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ನಮಗೆ ಯಾವುದೇ ಕಷ್ಟ ಥರ ಆಗ್ತಾಯಿಲ್ಲ. ನಾವು ಈಸಿಯಾಗಿ ಹೋಗ್ಬೋದು. ಅದೇನು ಮಹಿಳೆ ಅಂತಲೇ ಅಂದ್ಕೊಳ್ಳೋದೇನು ಬೇಡ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ. ಅದೇ ಫಸ್ಟ್ ನಾವು ರೆಡಿ ಆಗಬೇಕು, ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು ಅಷ್ಟೇ. ಸಬಲೆ ಎಲ್ಲ ಸಬಲೆ ಯಾವಾಗಲೂ ಖಂಡಿತ ಅದು ನಾವು ಫಸ್ಟ್ ನಾವು ಗುರುತಿಸ್ಕೋಬೇಕು. ಈಸಿಯಾಗಿ ಜನ ಗೊತ್ತಾಗ್ಬಿಡತ್ತೆ. ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ? ಇಷ್ಟೋ ತನಕ ಮಾತಾಡಿರೋದ್ರಲ್ಲಿ ನಾನು ಹೇಳಿರೋದು 2 ಪದ: ದೇಸಿ ಹಸುವಿನ ಹೈನುಗಾರಿಕೆ, ಸಾವಯವ ಕೃಷಿ. ಇದೆರಡು ಎಲ್ಲ ರೈತರು ಮಾಡಬೇಕು, ಮನಸ್ಸು ಮಾಡಬೇಕು. 100% ಮಾಡಿಬಿಡಿ, ನೆಕ್ಸ್ಟ್ ಇಯರ್ಗೆ 4 ಎಕರೆ ಇದೆ, 4 ಎಕರೆಯಲ್ಲೂ ಸಾವಯವ ಮಾಡಿ ಅಂತ ನಾನು ಖಂಡಿತ ಹೇಳಲ್ಲ. ಕ್ರಮೇಣ ಮಾಡ್ಕೊತ ಬನ್ನಿ, ರಿಸಲ್ಟ್ ಖಂಡಿತ ಸಿಗುತ್ತೆ. ರಿಸಲ್ಟ್ ಇದೆ, ಓನ್ ಎಕ್ಸ್ಪೀರಿಯೆನ್ಸು. ನಾನು ಎಲ್ಲೋ ಓದಿದ್ದು ನೋಡಿದ್ದನ್ನು ಹೇಳ್ತಾ ಇಲ್ಲ, ನಮಗೆ ಅನುಭವಕ್ಕೆ ಬಂದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸಾವಯವ ಕೃಷಿ ಮಾಡೋಣ. ಕೊಟ್ಟಿಗೆಯಲ್ಲಿ ಅಟ್ಲೀಸ್ಟ್ ಒಂದು ದೇಸಿ ಹಸುವಿನ ಶುರು ಮಾಡ್ತಾ ಹೋಗೋಣ. 1-2ರಿಂದ ಶುರುವಾಗಿ ಅದು ಜನ್ರೇಷನ್ಸ್ಗಳು ಶುರುವಾಗಲಿ. ನಮ್ಮ ತಳಿಗಳನ್ನ ನಾವು ಉಳಿಸ್ಕೊಳ್ಳೋಣ. ಕರ್ನಾಟಕ ತಳಿ ಮಲೆನಾಡು ಗಿಡ್ಡನೇ ಆಗಿರ್ಬೋದು, ತುಂಬ ಒಳ್ಳೆ ಹಸು. ನೀವು ಅದ್ರ ಜೊತೆ ಸಂಪರ್ಕ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋಗುತ್ತೆ. ಒಳ್ಳೆ ಹಸುಗಳು. ನಮ್ಮದು ತಳಿನ ನಾವು ಉಳಿಸ್ಕೊಳ್ಳೋಣ, ನಮ್ಮ ಕೃಷಿನ ಭೂಮಿನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಅದು ನನ್ನ ಒಂದು ಸಂದೇಶ. ಭಾಳ ಸಂತೋಷ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಿಮ್ಮ ಹೈನುಗಾರಿಕೆ ಇರ್ಬೋದು ಅಥವಾ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ಜೊತೆಗೆ ತಿಳಿಸ್ತಾ, ಭಾರತೀಯ ದೇಸಿ ಹಸುಗಳನ್ನ ಸಾಕಣೆ ಮಾಡೋದ್ರಿಂದ ಪ್ರಸ್ತುತ ನಮ್ಮ ದೇಶಕ್ಕೆ ಎಷ್ಟು ಅನಿವಾರ್ಯ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಂದೆಗಾಲ ಗ್ರಾಮದ ಶ್ರೀಮತಿ ರಮ್ಯಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ನಿಜಕ್ಕೂ ಖುಷಿಯಾಗುತ್ತೆ, ಇಂತಹ ಒಬ್ಬ ರೈತ ಮಹಿಳೆ ನಮ್ಮ ತಾಲೂಕಿನವರೇ ಅನ್ನೋದು ಹೆಮ್ಮೆ ಪಡುವಂಥ ವಿಷಯ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಉದ್ಯೋಗದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂತ ಆಶಿಸುತ್ತಾ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.